ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಉಸ್ತುವಾರಿ ಸಚಿವರಿಗೆ ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ರೈತರ ಮನವಿಗೆ ಸ್ಪಂದಿಸದ ಉಸ್ತುವಾರಿ ರೈತರ ಮನವಿಗೆ ಸ್ಪಂದಿಸದ ಉಸ್ತುವಾರಿ ಸಚಿವರಿಗೆ ಒಂದೇ ಒಂದು ವೆಹಿಕಲ್ಗಳನ್ನ ರೈತರು ಬರಬೇಕು ಅನ್ನೋದು ರೈತರನ್ನ ಕರೆತರಬೇಕು ಅನ್ನೋ ಆಸೆನೂ ಸರ್ಕಾರಕ್ಕಿಲ್ಲ, ಇಲ್ಲಿ ಇರೋ ಅಧಿಕಾರಿಗಳಿಗೂ ಇಲ್ಲ. ಯಾಕೆಂದ್ರೆ ಯಾವುದೇ ಕಾರ್ಯಕ್ರಮ ನೋಡಿ ಲಕ್ಷಾಂತರ ಜನ ಇದ್ದಾರೆ. ಇಂಥ ಉಡಾಫೆ ಉತ್ತರ ಕೊಡೋ ಅಂತ ಸಚಿವರು ನಮಗೆ ಬೇಕಾಗಿಲ್ಲ. ಇವರು ಯಾವುದೋ ದೇವಸ್ಥಾನಕ್ಕೆ ಬಂದ್ಬಿಟ್ಟು ತಿಂಗಳಾನುಗಟ್ಟಲೆ ಕೂತ್ಕೋತಾರೆ. ಇವತ್ತು ಈ ಆಲೂಗೆಡ್ಡೆ ಈ ಜಿಲ್ಲೆಯ ಒಡನಾಡಿ ಹುಟ್ಟು ಕಸುಬು ರೈತರ ಜೀವನಾಡಿನ ಇವತ್ತು ನೆಗ್ಲೆಕ್ಟ್ ಮಾಡಿ ಹೋಗ್ತಾ ಇದ್ದಾರೆ. ಇಂಥ ಸಚಿವರು ಬೇಕಾ ನಮಗೆ? ಸರ್ಕಾರದಿಂದ ಪ್ರತಿ ಸರ್ಕಾರದವರು ಆಲೂಗೆಡ್ಡೆ ಬೆಳೆಯುವಾಗ 50% ಸಬ್ಸಿಡಿ ಕೊಡ್ತಿದ್ರು. ಆಲೂಗೆಡ್ಡೆ ಔಷಧಿಗೆ ಕಳೆನಾಶಕ್ಕೆ ಏನೇನು ಯಾವ್ದಕ್ಕೆ ಬೇಕು 50% ಸಬ್ಸಿಡಿ ಕೊಡ್ತಿದ್ರು. ಈ ಸರ್ಕಾರಗಳು ಸಬ್ಸಿಡಿ ಕೊಡ್ತಾವೀಗ. ಇಂಥ ಸರ್ಕಾರ ಮಿನಿಸ್ಟ್ಗಳು ಕೇಳಿದ್ರು, ಉತ್ತರ ಕೇಳಿದ್ರು ಓಡೋದ್ರು. ಇಂಥ ಮಿನಿಸ್ಟ್ ಯಾತಕ್ಕೆ ಬೇಕು ನಮಗೆ? ನಿಮ್ಮಂತರ ಸಾಕಲ್ವಾ? ಇವ್ರನ್ನ ಹೆದರ್ಸಕ್ಕೆ ನಮಗೆ ಬೇಕಾಗಿಲ್ವಾ? ಸರ್ ಇದಕ್ಕೆ ಸಬ್ಸಿಡಿ ಕೊಡಿ ಅಂದ್ರೆ ಕೊಡೋಣ, ಆಯ್ತಲ್ಲ. ಇದಾ ಉತ್ತರ? ಇದಾ ಸರ್ ಉತ್ತರ ಇವ್ರಿಗೆ? ಇಂಥ ಸಚಿವರು ಬಂದು ಇಲ್ಲಿ ನಮ್ಮ ದೇವಸ್ಥಾನ ಹಾಸನಮ್ಮ ದೇವಸ್ಥಾನ 15 ದಿನ ನಿಂತ್ಕೊಂಡ್ರು. ಇಲ್ಲಿ ರೈತರು ಬಂದವ್ರೆ, ರೈತರೇ ಬೆಳವಣಿಗೆ ರೈತರು, ಬರೀ ಅಧಿಕಾರಿಗಳೇ ಅವ್ರಿಲ್ಲಿ. ಯಾರು ಅವರ ರೈತರು ಅವ್ರಿಲ್ಲಿ? ಯಾರೋ ತಡ್ರಿ, ಯಾರನ್ನ ತಡೀರಿ, ಯಾರು ಆಲೂಗೆಡ್ಡೆ ಬೆಳೆದಾರೆ ಅಂತ ಗೊತ್ತವ್ರೆ? ಒಳ್ಳೆ ರೈತ ಅಂತ ಗೊತ್ತಾ? ಇಲ್ಲಿ ಬೆಳೆದ್ರೆ ಆಲೂಗೆಡ್ಡೆ ಬೆಳೆದ್ರೆ ರೈತನ ಯಾವ ಜಾಬಲ್ಲಿದ್ದಾರೆ ಅಂತ ಗೊತ್ತಾ? ಇಂಥ ಅಧಿಕಾರಿಗಳು ನಿಯತ್ತಾದ ರೈತರನ್ನ ಕರ್ಕೊಬರ್ದಲೆ ಯಾರನ್ನೋ ಕರ್ಕೊಂಬಂದು ಸನ್ಮಾನ ಮಾಡ್ತಾ ಇದ್ದಾರೆ. ಇದಲ್ಲ, ಅವೈಜ್ಞಾನಿಕವಾಗಿ ಮಾಡ್ತಾ ಇರೋಂಥ ಇಂಥ ಕೃಷ್ಣ ಬೈರೇಗೌಡರಿಗೆ ಇದು ಸಮಂಜಸವಲ್ಲ. ಅವರ ಅನುಭವಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಇದು ಅಸಮಂಜಸವಾದ ಉತ್ತರ. ನಮ್ಮ ಮೂರ್ತಣ್ಣರು ನಾವು ಜೋಳದ ಬೆಳೆಗೆ ಎಷ್ಟು ದಿನ ಹೋರಾಟ ಮಾಡಿದ್ವಿ ಸರ್? ಯಾವುದು ಬಿಳಿ ಸುಳಿ ರೋಗಕ್ಕೆ ಎಷ್ಟು ದಿನ ಹೋರಾಟ ಮಾಡಿದೋ? 11,000 ಅರ್ಜಿಗಳಿದೆ ರೈತರು. 1 ರೂಪಾಯಿ ಪರಿಹಾರ ಕೊಡೋಕ್ಕಾಗಲಿಲ್ಲ ಸರ್. ಇನ್ನು ಯಾತಕ್ಕೆ ಬೇಕು ಸರ್ ಇವರೆಲ್ಲ? ಈ ಸರ್ಕಾರಗಳು ಯಾತಕ್ಕೆ ಬೇಕು? ಈ ಸರ್ಕಾರವನ್ನು ಕಿತ್ತೊಗೆವರೆಗೂ ಇನ್ನು ರೈತ ಸಂಘ ನಿದ್ದೆ ಮಾಡಲ್ಲ ಸರ್ ಹಾಸನ ಜಿಲ್ಲೆಯಲ್ಲಿ. ಯಾಕೆಂದ್ರೆ ಇವತ್ತು ಎಂಥ ಮೇಳ ಸರ್ ಇದು, ಎಂಥ ಅದ್ಭುತವಾದ ಮೇಳ. ಇದರಲ್ಲಿ ಯಾವುದೋ ಸಬ್ಸಿಡಿಗಳನ್ನು ತೋರಿಸ್ಬಿಟ್ಟು ತಿಂದ್ಬಿಟ್ಟು ಹೋಯ್ತಾ ಅವರಲ್ಲಿ. ಇದು ಅರ್ಥ ಇದೆಯಾ ಸರ್ ಇದು? ರೈತರಿಗೆ ತಡ್ರಿ ಸರ್. ಆಲೂಗೆಡ್ಡೆಲಿ ಬೀಜಗಳು ಎಷ್ಟು ವರ್ಷದಿಂದ ಆಲೂಗೆಡ್ಡೆ ಬೆಳಿತಾಯಿದ್ವಿ ಸರ್. ನಮ್ಮ ಅಪ್ಪನಿಂದ, ನಮ್ಮ ತಾತನಿಂದ, ಮುತ್ತಾತನಿಂದ ಆಲೂಗೆಡ್ಡೆ ಬೆಳಿತಾಯಿದ್ವಿ. ಒಂದು ಸಂಸ್ಕರಣ ಕೇಂದ್ರಗಳನ್ನ ಓಪನ್ ಮಾಡೋಕ್ಕಾಗಲಿಲ್ಲ, ಶೀತಲ ಕೇಂದ್ರಗಳು ಮಾಡೋಕ್ಕಾಗಲಿಲ್ಲ. ಕಳಪೆ ಬೀಜಗಳು, ಆಲೂಗೆಡ್ಡೆ ಬೀಜ ಕಳಪೆ ಬರ್ತೈತಿ. ಈಗ ಆಲೂಗೆಡ್ಡೆ ಹಾಕ್ತಾರೆ, ಕಣ್ಣೀರಲ್ಲಿ ಕೈ ತೊಳಿತಾಯಿದ್ವಿ ನಾವು. ಆಲೂಗೆಡ್ಡೆ ಬೀಜ ಬರಲಿಲ್ಲ, ಕಳಪೆ ಬೀಜ ಬರುತ್ತೆ. ಇನ್ನೊಂದು ಟೈಮ್ ಬರಲಿ, ಮಳೆಗಾಲ ಬಂದಾಗ ಅತ್ಯುತ್ತಮವಾದ ಬೀಜ ಕೊಡ್ತಾರೆ. ಇವರು ನಾಟಕ ಆಡ್ತಾರೆ. ನಮ್ಮಲ್ಲಿ ಒಂದು ಬೀಜದ ಉತ್ಪನ್ನ ಒಂದು ಕೇಂದ್ರವನ್ನು ಓಪನ್ ಮಾಡೋಕ್ಕಾಗಲ್ಲ ಸರ್. ಇಷ್ಟು ವರ್ಷ ಬೇಕಾ ನಮಗೆ? ಜಲಂಧರಿಂದಲೇ ತಂದು ಮಾಡಬೇಕಾ ಸರ್ ನಾವು ಈ ಬೀಜನ? ಇಲ್ಲಿವರೆಗೂ ಈ ಸರ್ಕಾರಗಳು ರೈತರನ್ನ ಕಣ್ಣು ಹಿಂದಿನ ಸರ್ಕಾರಗಳು ಇಲ್ಲಿ ಹಾಸನದಲ್ಲಿ ಆಳಿದಂತಹ ಸರ್ಕಾರಗಳು ಕಣ್ಣು ಅವರು ಮಾಡೋಕ್ಕಾಗಲಿಲ್ಲ. ಇವರೇನೋ ಮಾಡ್ತಾರೆ ಅಂತ ಇವ್ರಿಗೆ ಓಟ್ ಹಾಕಿದ್ರು. ಇವರು ಇದೇ ಕೆಲಸನ? ನಿಜವಾದ ರೈತ ಕಳಕಳಿ ಇದ್ದರೆ ಮಾನ್ಯ ಕೃಷ್ಣ ಬೈರೇಗೌಡ್ರೆ, ನಮ್ಮ ಮೂರ್ತಣ್ಣ ಅಧ್ಯಕ್ಷತೆಯಲ್ಲಿ ಮುಂದಿನ ದಿನಗಳಲ್ಲಿ ನೀವು ಬರ್ದಂಗೆ ಹೋರಾಟ ಮಾಡ್ತೀವಿ ನಾವು. ದಯಮಾಡಿ ಬಿಳಿ ಸುಳಿ ರೋಗಕ್ಕೆ 11,000 ಜನ ಇದ್ದೀವಿ, ಅದಕ್ಕೆ ಪರಿಹಾರ ಕೊಡೋದು ನೋಡಿ. ಈ ಆಲೂಗೆಡ್ಡೆ ಮೇಳ ಮಾಡಿದಿರಲ್ಲ, ಮುಕ್ತವಾಗಿ ಹೇಳ್ತಾ ಇದ್ದೀವಿ, ಈ ಆಲೂಗೆಡ್ಡೆ ಮೇಳ ಕಣ್ಣೋರ್ಸೋ ತಂತ್ರ. ಯಾವುದೇ ರೈತರನ್ನ ಕರ್ಕೊಂಬಂದಿಲ್ಲ ನೀವು. ಅಧಿಕಾರಿ ವರ್ಗ ಕರ್ಕೊಂಬಂದು ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀರಿ. ದಯಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ರೈತರನ್ನ ಕರೀರಿ, ಎಲ್ಲರನ್ನು